ಹಾಯ್ ಗೈಸ್, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಎಕನಾಮಿಕ್ಸ್ ಸೆಕೆಂಡ್ PUC ದ್ವಿತೀಯ ವಿದ್ಯಾರ್ಥಿಗಳ ಒಂದು ಅರ್ಥಶಾಸ್ತ್ರ ಪರೀಕ್ಷೆಯ ಸಂಪೂರ್ಣವಾದಂತಹ 43 ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಇದು ಗವರ್ಮೆಂಟ್ ಕೀ ಆನ್ಸರ್ಸ್ಗಳು ಬರ್ತಾ ಇದ್ದಾವೆ. ಬನ್ನಿ ಹಾಗಾದರೆ ಶುರು ಮಾಡೋಣ. ಬನ್ನಿ. ಏನಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇಂಗ್ಲೀಷ್ ಮತ್ತು ಸೋಷಿಯಾಲಜಿ, ಬಯಾಲಜಿ ಎಲ್ಲ ನೋಟ್ಸ್ಗಳು ಈ ಒಂದು ಚಾನಲಲ್ಲಿ ಸಿಗ್ತದೆ. ಬನ್ನಿ ಶುರು ಮಾಡೋಣ. ಫಸ್ಟ್ ಮೊದಲನೆಯ ಆನ್ಸರ್ ಯಾವುದು? ಮೊದಲನೆಯ ಪ್ರಶ್ನೆಗೆ ಮಲ್ಟಿಪಲ್ ಚಾಯ್ಸ್. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯ ತುಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತದೆ. ಅಂದರೆ ಶ್ರೇಣಿಗಳಲ್ಲಿ ಸಿ ಆನ್ಸರ್ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಎರಡನೇದು TFCU 100, TVCU 125 ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಡಿ ಆನ್ಸರ್ ಅಂದರೆ ಸರಿಯಾದ ಉತ್ತರ 225. ಸರಿಯಾದ ಉತ್ತರ 225. ಓಕೆನಾ? ನೆಕ್ಸ್ಟ್ ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದು? 1929. ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ವೆಸ್ಟ್ಮೆಂಟ್, ಹೂಡಿಕೆ. ಇನ್ವೆಸ್ಟ್ಮೆಂಟ್, ಹೂಡಿಕೆ. ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮ ಎರಡೂ ಮಾಧ್ಯಮದಲ್ಲೂ ಕೂಡ ಒಂದು ಕೀ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದಾದ ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆನ್ನುತ್ತೇವೆ: ಔಟ್ಪುಟ್ ಮಾರ್ಕೆಟ್ ಲಿಂಕೇಜ್, ಅಂದರೆ ಉತ್ಪನ್ನ ಮಾರುಕಟ್ಟೆ ಕೊಂಡಿ. ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಹಣಕಾಸಿನ ಇಲ್ಲಿ ಮುಖ್ಯವಾಗಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಆನ್ಸರ್ ಹೇಳ್ತಾ ಹೋಗ್ತೇನೆ. ಬನ್ನಿ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗವರ್ಮೆಂಟ್, ಸರ್ಕಾರ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪರ್ಫೆಕ್ಟ್ ಕಾಂಪಿಟೇಷನ್. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಡಕ್ಟ್, ಅಂದರೆ ಸರ್ಕಾರ, ಪರಿಪೂರ್ಣ ಪೈಪೋಟಿ, ಆಮೇಲೆ ಉತ್ಪನ್ನ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ಕಾರ, 7ನೇ ಪ್ರಶ್ನೆಗೆ ಪರಿಪೂರ್ಣ ಪೈಪೋಟಿ, 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ಪನ್ನ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ RBI. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫೈನಾನ್ಸಿಯಲ್, ಅಂದರೆ ಹಣಕಾಸು ಅಂತ ಬರ್ತದೆ. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಕಾರ್ಯತಂತ್ರಗಳ ಮೌಲ್ಯಮಾಪನ. ಬಿ ಸರಿಯಾದ ಉತ್ತರ VMPL. ಗೃಹ ಕೃತ್ಯ ಸರಿಯಾದ ಆನ್ಸರ್ ಹಣರಹಿತ ವಿನಿಮಯ. ಡಿ M2 ಮತ್ತು M4ಗೆ ವಿಶಾಲ ಹಣ ಸರಿಯಾದ ಉತ್ತರ. ಕಚ್ಚಾ ಸರಕು ಮಧ್ಯವರ್ತಿ ಸರಕು ಸರಿಯಾದ ಉತ್ತರ. ಓಕೆನಾ? ಇಲ್ಲಿ ಇಂಗ್ಲಿಷ್ ಮೀಡಿಯಂ ಕೂಡ ಕೊಟ್ಟಿದೆ. ನೆಕ್ಸ್ಟ್ ಬನ್ನಿ. ರೋಮನ್ 4 ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿರಿ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ. ಅಮೇರಿಕ ಮತ್ತು ಜಪಾನ್. US ಮತ್ತು ಫ್ರಾನ್ಸ್, ಬ್ರಿಟನ್. ಯಾವುದಾದ್ರೂ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ 35 - 2P ಅಂತ ಬರ್ತದೆ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಹಕ ಬೆಲೆ ಸೂಚ್ಯಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಬರುತ್ತೆ. ಸರಿಯಾದ ಉತ್ತರ ಗ್ರಾಹಕ ಬೆಲೆ ಸೂಚ್ಯಂಕ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಥಮಿಕ ಕೊರತೆ ಎಂದರೇನು ಅಂದರೆ ಕೋಶೀಯ ಕೊರತೆಯಲ್ಲಿ ಬಡ್ಡಿ ಪಾವತಿ ಕಳೆದಾಗ ಉಳಿಯುವುದೇ ಪ್ರಾಥಮಿಕ ಕೊರತೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಸ್ ಫೈನಾನ್ಸ್ ಡಿಫೆಕ್ಟ್ ನೆಟ್ ಇಂಟ್ರೆಸ್ಟ್ ಲಿಬಿಲಿಟಿ. ಇದು ಇಂಗ್ಲಿಷ್ ಮೀಡಿಯಂದವರಿಗೆ. ನೆಕ್ಸ್ಟ್ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮುಕ್ತ ಆರ್ಥಿಕತೆ ಎಂದರೆ ಒಂದು ರಾಷ್ಟ್ರ ಇತರೆ ರಾಷ್ಟ್ರಗಳೊಂದಿಗೆ ಮುಕ್ತವಾಗಿ ವಿವರಿಸುವುದೇ ಮುಕ್ತ ಆರ್ಥಿಕತೆ ಅಂತ ಹೇಳ್ತೀವಿ. ಎಕನಾಮಿಕ್ ರಿಲೇಶನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಇನ್ ದ ವರ್ಲ್ಡ್ ವಿತ್ ರಿಗಾರ್ಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಇದು 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ ಭಾಗ ಬಿ ದಲ್ಲಿ ರೋಮನ್ 5ದಲ್ಲಿ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಕೇಳಿದ್ದಾರೆ ಅಂದರೆ ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ. ಸರಕಿನ ಬೆಲೆ. ಓಕೆ. ನೆಕ್ಸ್ಟ್ ಇನ್ನೊಂದು ಆದಾಯ ಇತರೆ ಸರಕಿನ ಬೆಲೆ. ನೆಕ್ಸ್ಟ್ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಡಿಕೆ ನಿಯಮವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇತರೆ ಅಂಶಗಳನ್ನು ಸ್ಥಿರವಾಗಿದ್ದು ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತದೆ, ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಅಂದರೆ ಏರಿಕೆಯ ಪ್ರತಿಫಲ, ಸ್ಥಿರ ಪ್ರತಿಫಲ, ಇಳಿಕೆಯ ಪ್ರತಿಫಲ. ನೆಕ್ಸ್ಟ್ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ. ಅಂದರೆ ದೀರ್ಘಾವಧಿ ವೆಚ್ಚಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಎರಡು ಮಾರ್ಕ್ಸಿಗೆ ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಉತ್ಪಾದನಾಂಗಗಳೆವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ.
ಭೂಮಿ ಗೇಣಿ, ಶ್ರಮ ಕೂಲಿ, ಬಂಡವಾಳ ಬಡ್ಡಿ, ಸಂಘಟನೆ ಲಾಭ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನಾಮಮಾತ್ರ ಅಂದ್ರೆ ಚಾಲ್ತಿ ವರ್ಷದ ಮಾರುಕಟ್ಟೆ ಬೆಲೆಯಲ್ಲಿ ಅಂದಾಜು ಮಾಡಿದ GDPಯು ಅಳತೆಯನ್ನು ನಾಮಮಾತ್ರ GDP ಎಂದು ಕರಿತೇವೆ. ನೈಜ ಆಧಾರ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಯಲ್ಲಿ ಅಂದಾಜು ಮಾಡಿದ GDPಯ ಅಳತೆಯನ್ನು ನೈಜ GDP ಎಂದು ನಾವು ಕರಿತೇವೆ. ಓಕೆನಾ. ನೆಕ್ಸ್ಟ್ 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಗದು ಮೀಸಲು ಅನುಪಾತ ಮತ್ತು ಶಾಸನಬದ್ಧ ದ್ರವ್ಯತೆಯ ಅನುಪಾತಗಳ ಅರ್ಥವನ್ನು ನೀಡಿ ಅಂತ ಕೇಳಿದ್ದಾರೆ. ನಗದು ಮೀಸಲು ಅನುಪಾತ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾದ ಠೇವಣಿಗಳು. ಶಾಸನಬದ್ಧ ದ್ರವ್ಯತೆ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ತನ್ನ ಬಳಿ ಇಟ್ಟುಕೊಳ್ಳಬೇಕಾದ ಠೇವಣಿಗಳು. ನೆಕ್ಸ್ಟ್ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮುನ್ನೆಚ್ಚರಿಕೆಯ ಉದ್ದೇಶ, ಸಟ್ಟ ವ್ಯಾಪಾರದ ಉದ್ದೇಶ. ಅಂದ್ರೆ ಹಣದ ಬೇಡಿಕೆ ಎರಡು ಉದ್ದೇಶಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಮುನ್ನೆಚ್ಚರಿಕೆಯ ಉದ್ದೇಶ, ಇನ್ನೊಂದು ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಬರ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ C = 150 + 0.5y ಅನುಭೋಗ ಮತ್ತು MPCಯ ಮೌಲ್ಯಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಸ್ವಾಯತ್ತ ಅನುಭೋಗ 150 ಬರ್ತದೆ, MPCಯ ಮೌಲ್ಯ 0.5y ಬರ್ತದೆ. ನೆಕ್ಸ್ಟ್ 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪುಕ್ಕಟೆ ಸವಾರರೆಂದರೆ ಯಾರು ಅಂತ ಕೇಳಿದ್ದಾರೆ. ಹಣ ಪಾವತಿಸದೆ ಸಾರ್ವಜನಿಕ ಸರಕುಗಳನ್ನು ಬಳಸುವವರನ್ನು ಪುಕ್ಕಟೆ ಸವಾರರು ಎಂದು ನಾವು ಕರಿತೀವಿ. ಇವರನ್ನು ಹೀಗೆ ಕರೆಯಲು ಕಾರಣವೆಂದರೆ ತಾವು ಉಚಿತವಾಗಿ ಪಡೆದಿದ್ದಕ್ಕೆ ಇವರು ಸ್ವ ಇಚ್ಛೆಯಿಂದ ಹಣ ಪಾವತಿಸುವುದಿಲ್ಲ. ನೆಕ್ಸ್ಟ್ ರೋಮನ್ 6 4 ಮಾರ್ಕ್ಸಿಗೆ ಪ್ರಶ್ನೆ ಇದು. ಏನ್ ಕೇಳಿದ್ದಾರೆ? ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಅಂದ್ರೆ ಸಂಪನ್ಮೂಲಗಳ ಬಳಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು ನೀವು. ಹೌದಾ, ಇದನ್ನೆಲ್ಲ ಕೊಟ್ಟಿದ್ದೇನೆ. ಪಾಯಿಂಟ್ಸ್ ಬೈ ಪಾಯಿಂಟ್ಸ್ 27ನೇ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ 3 ಪಾಯಿಂಟ್ಸ್ಗಳನ್ನು ಬರೆದ್ಬಿಟ್ರೆ ಸಾಕು. ಹೌದಾ, ಈ 3 ಪಾಯಿಂಟ್ಸ್ಗಳನ್ನು ಬರೆದಿದ್ರೆ ನಿಮಗೆ 4 ಮಾರ್ಕ್ಸ್ಗಳು ಸಿಗುತ್ತೆ. ನೆಕ್ಸ್ಟ್ 28ನೇ ಪ್ರಶ್ನೆ ಏನಪ್ಪ? ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳಿದ್ದಾರೆ. ಹೌದಾ, ಇಲ್ಲಿ ಈ ರೀತಿಯಲ್ಲಿ ಬಜೆಟ್ ಗಣವನ್ನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ವಿವರಿಸಬೇಕು. ನೀವು ವಿವರಿಸ್ಬಿಟ್ರೆ ಸಾಕು, ಆರಾಮಾಗಿ ನೀವೇನು ಮಾಡ್ಬೋದು, ಈ ರೀತಿ ಬಜೆಟ್ ಗಣವನ್ನು ಇದು ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಷ್ಟು ನೀವು ವಿವರಿಸ್ಬಿಟ್ರೆ ಸಾಕು, ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಉದಾಹರಣೆಗಳೊಂದಿಗೆ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸಾಮಾನ್ಯ ಸರಕುಗಳು, ಕೆಳದರ್ಜೆ ಸರಕುಗಳು. ನೋಡಿ, ಅನುಭೋಗಿ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಹೆಚ್ಚಾಗುವ, ಆದಾಯ ಕಡಿಮೆಯಾದಂತೆ ಬೇಡಿಕೆ ಕಡಿಮೆಯಾಗುವ ಸರಕುಗಳು. ನೋಡಿ, ಇದರಲ್ಲಿ 4 ಪಾಯಿಂಟ್ಸ್ಗಳು, ಇದರಲ್ಲಿ ಕೆಳದರ್ಜೆ ಸರಕುಗಳಲ್ಲಿ 4 ಪಾಯಿಂಟ್ಸ್ಗಳನ್ನು ಬರೆದ್ಬಿಟ್ರೆ, ಈ ಪಾಯಿಂಟ್ಸ್ಗಳನ್ನು ಬರೆದಿದ್ರೆ ನೀವು 4 ಮಾರ್ಕ್ಸ್ ಆರಾಮಾಗಿ ತೆಗಿತೀರಾ. ಓಕೆನಾ. ನೆಕ್ಸ್ಟ್ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮದ ಒಟ್ಟು ಆದಾಯ TR ಮತ್ತು ಒಟ್ಟು ವೆಚ್ಚದ TC ಪಟ್ಟಿಯನ್ನು ತೋರಿಸುತ್ತದೆ. ಪ್ರತಿ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ. ಹೌದಾ, ಇವು ಇಂಪಾರ್ಟೆಂಟ್ ಆಗಿ ಇಷ್ಟು ಬರೆದ್ರೆ ಸಾಕು, ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲೀನ ಪಲ್ಲಟಗಳಿಂದ ಸಮತೋಲನದ ಮೇಲಿನ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಹೌದಾ, ತುಂಬಾ ಇಂಪಾರ್ಟೆಂಟ್ ಇದು. ಬಲಗಡೆ ಎಡಗಡೆ. ಓಕೆ, ಇಷ್ಟು ಈ ರೀತಿಯಲ್ಲಿ ಮೆಥಡ್ ಅಲ್ಲಿ ನೀವು ಬರೆದು ಬಿಟ್ಟಿದ್ರೆ ಸಾಕು, 4 ಮಾರ್ಕ್ಸ್ ಸಿಗುತ್ತೆ. ಬೇಡಿಕೆಯಲ್ಲಿನ ಪಲ್ಲಟ ಬಲಗಡೆ ಎಡಗಡೆ ಎಡಗಡೆ ಬಲಗಡೆ, ಪೂರೈಕೆಯಲ್ಲಿ ಪಲ್ಲಟ ಬಲಗಡೆ ಎಡಗಡೆ ಬಲಗಡೆ ಎಡಗಡೆ, ಪ್ರಮಾಣ ಹೆಚ್ಚಾಗುತ್ತದೆ ಕಡಿಮೆ ಆಗುತ್ತದೆ, ಈ ರೀತಿಯಲ್ಲಿ ನೀವು ಕಾಲಮ್ ಹಾಕಿ ಬರೆದ್ರೆ ಸಾಕು. ನೆಕ್ಸ್ಟ್ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ಎರಡರಲ್ಲಿಯ ಸರ್ಕಾರದ ಮತ್ತು ಕುಟುಂಬ ವಲಯಗಳ ಪಾತ್ರವನ್ನು ಚರ್ಚಿಸಿರಿ ಅಂತ 32ನೇ ಪ್ರಶ್ನೆ ಕೇಳಿದ್ದಾರೆ ನಿಮಗೆ. ಇಲ್ಲಿ ಏನು ತುಂಬಾ ಸುಲಭ, ಇಷ್ಟೇ ಪಾಯಿಂಟ್ಸ್ಗಳನ್ನು ಬರೆದ್ಬಿಟ್ರೆ ನಿಮಗೆ 4 ಮಾರ್ಕ್ಸ್ಗಳು ಸಿಗುತ್ತೆ ಬರ್ದಿದ್ರೆ. ಓಕೆನಾ. ಕುಟುಂಬ ವಲಯದ ಪಾತ್ರ, ಕುಟುಂಬವು ಜನರನ್ನು ಒಳಗೊಂಡಿದ್ದು, ಇದು ಉದ್ಯಮಗಳಿಗೆ ಕಾರ್ಮಿಕರನ್ನು ಒದಗಿಸುತ್ತದೆ. ಇಲ್ಲಿ ಕೆಲವು ಜನರು ಸರ್ಕಾರಿ ಇಲಾಖೆ ಕೆಲಸವನ್ನು ಮಾಡಿ ವೇತನ ಗಳಿಸ್ತಾರೆ. ತುಂಬಾ ಓನ್ ಆಗಿ ಬರೆಯುವಂಥದ್ದು, ಇದು ಓನ್ ಆಗಿ ಬರೆದಿದ್ರು ಕೂಡ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಹ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ. ಹೌದಾ, ಬಾಹ್ಯತೆಗಳಲ್ಲಿ 2 ವಿಧಗಳಿವೆ, ಧನಾತ್ಮಕ ಬಾಹ್ಯತೆಗಳು, ಋಣಾತ್ಮಕ ಬಾಹ್ಯತೆಗಳು. ಇಷ್ಟು ನೀವು 2 ಬಾಹ್ಯತೆಗಳನ್ನು ಕರೆಕ್ಟ್ ಆಗಿ ಪಾಯಿಂಟ್ಸ್ ಬರೆದು ಈ ರೀತಿ ವಿವರಿಸಿಬಿಟ್ರೆ ಸಾಕು, ನಿಮಗೆ 4 ಮಾರ್ಕ್ಸ್ ಬರುತ್ತೆ ವಿವರಿಸಿದ್ರೆ. ಓಕೆನಾ, ಇಷ್ಟು. ನೆಕ್ಸ್ಟ್ 34ನೇ ಪ್ರಶ್ನೆಗೆ ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಹೌದಾ, ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ರೇಖಾಚಿತ್ರ ಯಾವ ರೀತಿ ಇರುತ್ತೆ ಹೂಡಿಕೆ ಬಿಂಬಕದ್ದು? ಈ ರೀತಿ ಇನ್ವೆಸ್ಟ್ಮೆಂಟ್ ಫಂಕ್ಷನ್ಸ್,
ಈ ರೀತಿಯಲ್ಲಿ ಇರುತ್ತೆ ಹೂಡಿಕೆ ಬಿಂಬಕ. ಇಷ್ಟು ನೀವು ತೆಗೆದುಬಿಟ್ಟಿದ್ರೆ ಸಾಕು. ನೆಕ್ಸ್ಟ್, ಸಂದಾಯ ಬಾಕಿಯ ಬಂಡವಾಳ ಖಾತೆಯ ಭಾಗಗಳನ್ನು ಪಟ್ಟಿ ಮಾಡಿರಿ, ಬರೆಯಿರಿ. ಇದನ್ನು ಬರೆದಿದ್ರೆ 4 ಮಾರ್ಕ್ಸ್ ಇಂಪಾರ್ಟೆಂಟ್. ಇಷ್ಟೇ ನೀವು ಡಯಾಗ್ರಾಮ್ ಹಾಕಿ ಬಂಡವಾಳ ಖಾತೆಯನ್ನು ಬರೆದ್ಬಿಟ್ರೆ ಆರಾಮಾಗಿ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್, ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 20 ವಾಕ್ಯಗಳಲ್ಲಿ ಉತ್ತರಿಸಿರಿ. 6 ಅಂಕಗಳಿಗೆ ಪ್ರಶ್ನೆಗಳು. 36ನೇ ಪ್ರಶ್ನೆ, ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳು. ಆಲ್ರೆಡಿ ನಾನು ಹೇಳಿಬಿಟ್ಟಿದ್ದೆ, ಎಷ್ಟೋ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಆ ಇಂಪಾರ್ಟೆಂಟ್ ವಿಡಿಯೋದಲ್ಲೇ ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಾವೆ. ಮಿನಿಮಮ್ 50 ಮಾರ್ಕ್ಸಿಂದು ಪ್ರಶ್ನೆಗಳು ಇದರಲ್ಲಿ ಬಂದಿದ್ದಾವೆ ನಾನು ಬಿಟ್ಟಂತಹ ವಿಡಿಯೋದಲ್ಲಿ. ಓಕೆ, ನೆಕ್ಸ್ಟ್, ಔದಾಸೀನ್ಯ ವಕ್ರರೇಖೆಗೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಫಸ್ಟ್ ಈ ಒಂದು ಡಯಾಗ್ರಾಮ್. ಎರಡನೇದು, ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿವನ್ನು ನೀಡುತ್ತದೆ. ಇದು ಎರಡನೇದು, ಇದು ಮೂರನೇದು. ಓಕೆನಾ? ಇಷ್ಟು ಬರೆದ್ಬಿಟ್ಟಿದ್ರೆ ನಿಮಗೆ 6 ಮಾರ್ಕ್ಸ್ಗಳು ಸಿಗ್ತದೆ. 3 ಡಯಾಗ್ರಾಮ್ ಹಾಕಿ ನೀವು ಸ್ವಲ್ಪ ವಿವರಣೆ ಕೊಟ್ಬಿಟ್ರೆ ಸಾಕು, ನಿಮಗೆ 6 ಮಾರ್ಕ್ಸ್ಗಳು ಸಿಗ್ತದೆ. ಪ್ರತಿಯೊಂದು ಡಯಾಗ್ರಾಮ್ಗೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್, 37ನೇ ಪ್ರಶ್ನೆ, ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಇದನ್ನು ಕೂಡ ನಾನು ಹೇಳಿದ್ದೆ. ಓಕೆನಾ? 6 ಅಂಕಗಳಿಗೆ ಇದು ಕೂಡ ಹೇಳಿದ್ದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ? ನೆಕ್ಸ್ಟ್, ವಿನಿಮಯ ಮಾಧ್ಯಮ, ಮೌಲ್ಯಮಾಪನ ಮಾಧ್ಯಮ ಕಾರ್ಯಗಳು. ಏನಪ್ಪಾ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಹಣದ ಕಾರ್ಯವನ್ನು ವಿವರಿಸಿದ ಹೇಗೆ ಸಾಟಿ ವಿನಿಮಯ ಪದ್ಧತಿ ದೋಷಗಳನ್ನು ನಿವಾರಿಸಿತು. ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಥಮಿಕ ಕಾರ್ಯಗಳು. 39ನೇ ಪ್ರಶ್ನೆ, ವಿನಿಮಯ ಮಾಧ್ಯಮ, ಮೌಲ್ಯಮಾಪನ, ಮಾಧ್ಯಮಿಕ ಕಾರ್ಯಗಳು, ಸಂಗ್ರಹ ಮೌಲ್ಯ, ವರ್ಗಾವಣೆ ಮೌಲ್ಯ, ಭವಿಷ್ಯದ ಪಾವತಿ, ಪೂರಕ ಕಾರ್ಯಗಳು. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಏನಾದರೂ ಬರೆದಿದ್ರೆ ನಿಮಗೆ 6 ಮಾರ್ಕ್ಸ್ಗಳು ಸಿಗುತ್ತೆ. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಅನುಭೋಗಿ ಮತ್ತು ಉತ್ಪಾದಕರ ಸಮತೋಲನ ಅದೊಂದು ಕೇಳಿದ್ದಾರೆ. ಸ್ಥಿರ ವಿನಿಮಯ ದರ, ಬದಲಾಗುವ ವಿನಿಮಯ ದರಗಳ ಗುಣ ದೋಷಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇಷ್ಟು ಬರೆದ್ರೆ, ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದಿದ್ರೆ ನಿಮ್ಗೆ ಈಸಿಯಾಗಿ 6 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಇಲ್ಲೊಂದು ಕೇಳಿದ್ದಾರೆ, ಯಾವುದಾದ್ರೂ 2 ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳು ಉತ್ತರಿಸಿರಿ ಅಂತ ಕೇಳಿದ್ದಾರೆ. ಕೋಷ್ಟಕದಲ್ಲಿ ಕಾಣದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಇದೊಂದು. ನೆಕ್ಸ್ಟ್, ಇನ್ನೊಂದು ಕೇಳಿದ್ದಾರೆ ಇದರಲ್ಲಿ. ಇದು ಒಂದು ಡಿಮ್ಯಾಂಡ್ ಸಪ್ಲೈಡ್. ಓಕೆನಾ? ಇಲ್ಲ ಅಂದ್ರೆ ಇದು ಒಂದು ಉಳಿತಾಯ ಮುಂಗಡ ಪತ್ರ. ಇವು ಯಾವುದಾದ್ರೂ 2 ನೀವು ಅದನ್ನು ಬರೆದು ಬಿಟ್ಟಿದ್ರೆ 6 ಮಾರ್ಕ್ಸ್ ಈಸಿಯಾಗಿ ಸಿಕ್ಬಿಡ್ತದೆ. ಓಕೆನಾ? ಇಷ್ಟು ಮೇನ್ ಇಂಪಾರ್ಟೆಂಟ್ ನಿಮ್ಮ ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು. ಮತ್ತೆ ಇಂಗ್ಲಿಷ್ ಮತ್ತೆ ಸೋಸಿಯಾಲಜಿ, ಬಯಾಲಜಿ ಸಂಪೂರ್ಣವಾದಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬಿಟ್ಟಿದ್ದೇನೆ. ಹಾಗೆ ಇಮಿಡಿಯೇಟ್ಲಿ ಅವತ್ತೇ ನಿಮಗೆ ಕೀ ಆನ್ಸರ್ಸ್ಗಳು ಸಿಗ್ತದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.